ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿ ತೋರಿಸುತ್ತೇನೆ. ಇದಕ್ಕೆ ಬೇಕಾಗುವ ತರಕಾರಿಗಳು: ಒಂದು 20 ಬೀನ್ಸು, ಒಂದು ಕ್ಯಾರೆಟು, ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮೊಟೊ, 2 ಆಲೂಗಡ್ಡೆ, 2 ಗರಿ ಕರಿಬೇವಿನ ಎಲೆ, 2 ಬೀಟ್ರೋಟು. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹಚ್ಚಿಕೊಂಡು ಬರುವ. ತರಕಾರಿ ಎಲ್ಲ ತೊಳೆದು ಹಚ್ಚಿಕೊಂಡಾಗಿದೆ. ಈಗ ಈ ತರಕಾರಿಗಳನ್ನೆಲ್ಲ ಕುಕ್ಕರಿಗೆ ಹಾಕಿ 2 ವಿಷಲ್ ಬೇಯಿಸಿಕೊಳ್ಳುವ. ಈ ಬೇಯಿಸಿಕೊಂಡ ತರಕಾರಿಗಳನ್ನು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬೌಲಲ್ಲಿ ಹಾಕಿಕೊಡಿ, ಕುಳಿತುಕೊಂಡು ತಿನ್ನುತ್ತಾರೆ ಚೆನ್ನಾಗಿ. ಈಗ ಮಸಾಲೆ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ. 1.5 ಚಮಚ ಉದ್ದಿನಬೇಳೆ, ಕೊತ್ತಂಬರಿ 1.5, 7 ಒಣಮೆಣಸಿನಕಾಯಿ, 2 ಗರಿ ಕರಿಬೇವಿನ ಎಲೆ, ಅರ್ಧ ಮೆಂತ್ಯೆ, ಚಿಕ್ಕದು ಇಂಗು. ಇದನ್ನೆಲ್ಲ 3 ಚಮಚ ತೆಂಗಿನೆಣ್ಣೆ ಹಾಕಿ ಹುರಿದುಕೊಂಡು ಬರುವ. ಸ್ವಲ್ಪ ಹಿಂಗು ಸಹ ಹಾಕಿಕೊಳ್ಳಿ. ಮಸಾಲೆ ಸಾಮಗ್ರಿಗಳೆಲ್ಲ ಹದವಾಗಿ ಕೆಂಪಾಗಬೇಕು. 7 ಮೆಣಸಿನಕಾಯಿ ಹಾಕಿದ್ದೇನೆ ನೋಡಿ, ಕೆಂಪಾಗುತ್ತಾ ಬಂದಿದೆ. ಈಗ ಹುರಿದ ಸಾಮಗ್ರಿಗಳನ್ನು ತೆಂಗಿನಕಾಯಿ ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳುವ. ಇಷ್ಟು ಹುಣಸೆಹಣ್ಣು ಹಾಕಿ, ಟೊಮೆಟೊ ಹಾಕಿರೋದ್ರಿಂದ ಇಷ್ಟು ಸಾಕು. ಬೇಯಿಸಿಕೊಂಡ ತರಕಾರಿಗೆ ಬೇಳೆಯನ್ನು ಹಾಕಿ, ಮಸಾಲೆ ಎಲ್ಲವನ್ನು ಹಾಕಿ, ಇದನ್ನು ಸ್ವಲ್ಪ ತೊಳೆದುಕೊಂಡ ನೀರು ಹಾಕಿ, ತೊಳೆದುಕೊಂಡ ನೀರು ನೋಡಿ ಹೀಗೆ ಬರಬೇಕು. ಇದು ಒಂದು 7-8 ಜನಕ್ಕೆ ಸಾಕಿದು. ಇದು ತುಂಬ ರುಚಿಯಾಗಿರುತ್ತದೆ. ತರಕಾರಿ ಎಲ್ಲ ಹಾಕಿ ತುಂಬ ರುಚಿಯಾಗಿರುತ್ತದೆ. ಈಗ ಆಗುತ್ತಾ ಬಂದಿದೆ, ಕುದಿಯುತ್ತಿದೆ ನೋಡಿ. ಇದಕ್ಕೆ ಈಗ ಕರಿಬೇವಿನ ಎಲೆ ಸ್ವಲ್ಪ ಹಾಕಿ, ಆಗ ಅದನ್ನು ಹುರಿದುಕೊಂಡು ರುಬ್ಬಲಿಕ್ಕೆ ಹಾಕಿದ್ದು. ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಿ, ಸ್ವಲ್ಪ ಒಂದು 10-15 ಕಾಳು ಅಷ್ಟೇ. ಈಗ ಆಯಿತು, ಬೆರಕೆ ಸಾಂಬಾರು ರೆಡಿಯಾಗಿದೆ. ಈಗ ಮಿಕ್ಸ್ ತರಕಾರಿ ತುಂಬ ಚೆನ್ನಾಗಿರುತ್ತದೆ. ಇದು ಮಿಕ್ಸ್ ತರಕಾರಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಅದಕ್ಕೆ ಬರಬೇಕು, ಇಷ್ಟೇ ದಪ್ಪ ಬರಬೇಕು. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.